ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿದ್ಯಾರ್ಥಿಗಳು ಹಳೆಯ ವಸ್ತುಗಳನ್ನು ಬಳಸಿ ಪೆಟ್ರೋಲ್, ಎಲೆಕ್ಟ್ರಿಕ್, ಹೈಬ್ರಿಡ್ ಟ್ರ್ಯಾಕ್ಟರ್ ನಿರ್ಮಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ಕೇವಲ 1.30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಾದ ಈ ಟ್ರ್ಯಾಕ್ಟರ್ ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪಟ್ಟು ಕಾಲೇಜು ಆವರಣ ಹಾಗೂ ನಗರದ ರಸ್ತೆಗಳಲ್ಲಿ ಸಂಚರಿಸಿದೆ. ಹೌದು ಸರ್, ಈಗ ನಮ್ಮ ಸಹೋದ್ಯೋಗಿ ಮಿತ್ರರು ಏನಿದ್ದಾರೆ ಅವ್ರು ಬಂದು ಈ ಥರ ಹೈಬ್ರಿಡ್ ಟ್ರ್ಯಾಕ್ಟರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಕೇಳ್ಕೊಂಡ್ರು. ಅದರಿಂದ ನಾವು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಹಾಗೂ ಸಹೋದ್ಯೋಗಿ ಮಿತ್ರರೆಲ್ಲ ಸೇರಿಕೊಂಡು ಸ್ಟೂಡೆಂಟ್ಗೆ ಒಂದು ಹೈಬ್ರಿಡ್ ವೆಹಿಕಲ್ನ ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಉತ್ತೇಜನ ಕೊಟ್ಟು ಮಾಡಿಸಿದ್ವಿ ಸರ್. ಇದರಿಂದ ರೈತರಿಗೂ ಅನುಕೂಲ, ಮತ್ತು ನಾವು ಇದರಲ್ಲಿ ಏನಂದರೆ ರೀಜನರೇಟಿವ್ ಸಿಸ್ಟಮ್ ಇರೋದ್ರಿಂದ ನಾವು ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ ಆಗೂ ರನ್ ಮಾಡ್ಬೋದು ಹಾಗೂ ಪೆಟ್ರೋಲ್ ವೆಹಿಕಲ್ ಆಗೂ ಉಪಯೋಗಿಸ್ಬೋದು. ಆಟೋಮೊಬೈಲ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಲಕ್ಷ್ಮೀದೇವಮ್ಮ ಅವರ ಸಲಹೆಯಂತೆ ಪ್ರಾಧ್ಯಾಪಕ ಶಿವರಾಜ್ ಕುಮಾರ್ ಮಾರ್ಗದರ್ಶನದಲ್ಲಿ ರೂಪಿಸಿದ ಟ್ರ್ಯಾಕ್ಟರ್ ಬ್ಯಾಟರಿ ಖಾಲಿಯಾದಾಗ ಪೆಟ್ರೋಲ್ ಮೂಲಕ ಓಡುವುದಲ್ಲದೆ ಸಂಚರಿಸುವಾಗಲೇ ಬ್ಯಾಟರಿ ಚಾರ್ಜ್ ಆಗುವಂತಹ ವ್ಯವಸ್ಥೆ ಹೊಂದಿದೆ. ಜನರೇಟರ್ ಹಾಗೂ ಯುಪಿಎಸ್ ಆಗೂ ಕೂಡ ಇದನ್ನು ಬಳಸಬಹುದು. ಡೀಸೆಲ್ ವಾಹನಗಳಿಂದ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಈ ಒಂದು ಹೊಸ ಆವಿಷ್ಕಾರ ಭವಿಷ್ಯದ ಪರಿಸರ ಸ್ನೇಹಿ ತಂತ್ರಜ್ಞಾನಕ್ಕೆ ದಿಕ್ಕು ತೋರುವಂತಿದೆ. ಇಲ್ಲಿರ ಶಾಸಕರಾದಂಥ ಟಿ ರಘುಮೂರ್ತಿ ಅವ್ರಿಗೆ ನಾವು ಈ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟಿದ್ದರಿಂದ ಈ ಥರದ್ದು ಆವಿಷ್ಕಾರ ಮಾಡಲಿಕ್ಕೆ ನಮ್ಮ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಸರ್. ಸರ್, ಇದು ಮೇಜರಾಗಿ ನಮಗೆ 2 ಪವರ್ ಸೋರ್ಸ್ ಇರೋದ್ರಿಂದ ನಮಗೆ ಈ ಸಣ್ಣ ಪುಟ್ಟ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದು ಈಗ ಏನು ಪರಿಸರ ಹಾಳಾಗ್ತಿರೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಇದು ಸಹಾಯ. ಹೌದು ಸರ್, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ ಝೀರೋ ಎಮಿಷನ್ನು. ಯಾವಾಗ ನಾವು ಎಲೆಕ್ಟ್ರಿಕಲಲ್ಲಿ ಓಡಿಸ್ತೀವಿ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಝೀರೋ ಎಮಿಷನ್ ಆಗಿರುತ್ತೆ. ಪೆಟ್ರೋಲ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಸಮ್ ಅಮೌಂಟ್ ಆಫ್ ಇದು ನಮಗೆ ಎಮಿಷನ್ ಮಾತ್ರ ಬರುತ್ತೆ ಸರ್. ಈಗ ನಾವು ಎಲ್ಲ ಯೂಸ್ ಮಾಡಿರೋದೆಲ್ಲ ಸ್ಕ್ರಾಪ್ ಯಾರ್ಡಿಂದ ತಂದಿರೋದ್ರಾಗಿರೋದ್ರಿಂದ 1,30,000 ಆಗಿದೆ ಸರ್. ಇದರಲ್ಲಿ ಪ್ರಿನ್ಸಿಪಲ್ ಸರ್ರು ಸ್ವಲ್ಪ ಅಮೌಂಟು ಕೊಟ್ಟಿದ್ದಾರೆ, ಆಮೇಲೆ HOD ಮೇಡಮ್ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಮಿಕ್ಕಿದ್ದೆಲ್ಲ ಹುಡುಗರು ಹಾಕಿ ಮಾಡಿದ್ದಾರೆ ಸರ್. 2.5 ಲಕ್ಷಕ್ಕೆ ಇದು ಪೂರ್ತಿ ರೆಡಿ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ ಎಲ್ಲ ಇದನ್ನು ಸಹ ಸೇರಿ. ಹೌದು ಸರ್, ತುಂಬ ಉಪಯುಕ್ತ ಆಗುತ್ತೆ ಇದು 100% ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ಗೊಬ್ಬರ ಓಡಿಸ್ಲಿಕ್ಕೆ ಅಥವಾ ಈ ಸಣ್ಣ ಪುಟ್ಟ ಕಲ್ಟಿವೇಷನ್ ವರ್ಕ್ಗಳಿಗೆ, ಈ ಕುಂಟೆ ಹೊಡಿಲಿಕ್ಕೆ ಅಥವಾ ನೇಗಿಲು ಮಾಡಲಿಕ್ಕೆ, ಇದಕ್ಕೆಲ್ಲದಕ್ಕೂ ಉಪಯೋಗದಲ್ಲಿ ತುಂಬ ಈಗ ಅಡಿಕೆನ ನಾವು ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಅದರ ಲೈನ್ ಸ್ಪೇಸಿಂಗ್ ಬಂದು ಅರೌಂಡ್ 5 ಫೀಟು ಟು 6 ಫೀಟ್ ಇರುತ್ತೆ. ಸೊ ಅಂಥ ಕಡೆ ಏನಾಗುತ್ತೆ, ದೊಡ್ಡ ಟ್ರ್ಯಾಕ್ಟರ್ಗಳು ಮೂವ್ಮೆಂಟ್ ಆಗೋದಿಲ್ಲ. ಸೊ ಅಂಥದ್ದು ಜಾಗದಲ್ಲಿ ಇದನ್ನು ಈಸಿಯಾಗಿ ತೊಗೊಂಡೋಗ್ಬೋದು. ಒಂದು ಗೊಬ್ಬರ ಹಾಕ್ಲಿಕ್ಕಾಗ್ಬೋದು ಅಥವಾ ಕಳೆ ತೆಗಿಲಿಕ್ಕಾಗ್ಬೋದು ಅಥವಾ ಸ್ಪ್ರೇಯರ್ಗೆ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಮನೆಯಲ್ಲಿ ಏನಾದರೂ ಕರೆಂಟ್ ಹೋಗಿದೆ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು, ಇದನ್ನು UPS ಆಗಿಯೂ ಸಹ ಯೂಸ್ ಮಾಡ್ಬೋದು. ಅಂತಂದ್ರೆ ಒಂದು ಪ್ಯಾಷನ್ ಸರ್, ಅದು ಯಾವಾಗಲೇ ಆದ್ರೂ ಒಂದು ಕಲಿಕೆನ ತುಂಬ ಉತ್ತೇಜನ ಕೊಡ್ತಾನೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, HOD ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ಮತ್ತು ಮಲ್ಲಿಕಾರ್ಜುನ್ ಸರ್ ಅವರು ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಇದ್ರದ್ದು ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಇತ್ತು ಸರ್. ಅದರಿಂದ ನಮಗೂ ಅದು ಸ್ವಲ್ಪ ಉತ್ತೇಜನ ಬಂದು ನಮ್ಮ ಹುಡುಗರಿಗೆ ಇದನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಸರ್. ಇದು ಮುಗಿಸೋಕ್ಕೆ 3.5 ತಿಂಗಳು ತೊಗೊಂಡಿದ್ದೀವಿ ಸರ್. ಅದರಲ್ಲಿ ನಮ್ಮ ಹುಡುಗರು 10 ಜನ ಭಾಗವಹಿಸಿದ್ರು. 10 ಜನನೂ ಸಹ ಪ್ರಾಜೆಕ್ಟು ಪರ್ಪಸ್ ಆಗಿ ಮಾಡಿದರು. ಅದು ಆದಮೇಲೆ ಅವರಿಗೆ ಖುಷಿ ಆಗೋಯ್ತು ಸರ್. ಯಾಕೆಂದರೆ ಅವರು ಎಲ್ಲ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ಈ ಥರ ನಾವು ಒಂದು ಆವಿಷ್ಕಾರ ಮಾಡಿದ್ವಿ ಅನ್ನೋ ಖುಷಿ ಅವರಿಗೆ ತುಂಬ ಇದೆ ಅಂತ ಹೇಳ್ತೀವಿ ಸರ್. ಎಲ್ಲ ಬೇರೆ ಕಡೆ ಪ್ರದೇಶದಿಂದ ಬಂದಿರೋರು ಇದ್ದಾರೆ ಸರ್, ಮತ್ತು ಇಲ್ಲಿ ಲೋಕಲ್ ಹೆಡ್ಸು ಇದ್ದಾರೆ ಸರ್. ಇದಕ್ಕೆ AI ಜನ್ರೇಷನ್ನು ಇಂಪ್ಲಿಮೆಂಟ್ ಮಾಡಿ ಇದಕ್ಕೆ ಸೋಲಾರ್ ವ್ಯವಸ್ಥೆ ಮತ್ತು ಆಟೋಮೆಟಿಕ್ ಡ್ರೈವಿಂಗ್ ಸಿಸ್ಟಮ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಶಿವರಾಜ್ ಕುಮಾರ್, ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.